ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಒಳ್ಳೆ ದಿನಗಳು ಬಂದ್ವೋ ಇಲ್ವೋ ಗೊತ್ತಿಲ್ಲ, ಆದ್ರೆ 2016ರ ನೋಟು ರದ್ದತಿಯ ಆ ಕರಾಳ ದಿನಗಳ ನೆನಪು ಮಾತ್ರ ದೇಶದ ಜನರಿಗೆ ಈಗ ಮತ್ತೆ ಮರಳಿ ಬರ್ತಾ ಇದೆ. ಅಂದು ದೇಶದ ಆರ್ಥಿಕತೆಯ ಬೆನ್ನೆಲುಬು ಮುರಿಯೋದಕ್ಕೆ ಒಂದು ನಿರ್ಧಾರವನ್ನ ತಗೊಂಡ್ಬಂದಿದ್ರು. ಇವತ್ತು ದೇಶದ ಸಾಮಾನ್ಯ ಜನರ ವಾಹನಗಳ ಇಂಜಿನ್ ಅನ್ನ ಮುರಿಯೋದಕ್ಕೆ ಮತ್ತೊಂದು ನಿರ್ಧಾರ ಬಂದಂತಿದೆ. ಅಂದು ನೋಟು ಬ್ಯಾನ್ ಆದಾಗ ಸಾಮಾನ್ಯ ಜನರೆಲ್ಲರೂ ಕೂಡ ಎಟಿಎಂನ ಮುಂದೆ ಸಾಲಿನಲ್ಲಿ ನಿಂತಿದ್ರು. ಆದ್ರೆ ಇವತ್ತು ಅಂದ್ರೆ 2026ರಲ್ಲಿ ದೇಶದ ಜನರೆಲ್ಲ ಕೂಡ ತಮ್ಮ ಹೆಗಲ ಮೇಲಿನ ದುಡಿಮೆಯ ಬಂಡಿಯಾದಂತಹ ಕಾರು ಬೈಕ್ಗಳನ್ನ ಹಿಡ್ಕೊಂಡು ಗ್ಯಾರೇಜ್ ಹಾಗೂ ಸರ್ವಿಸ್ ಸೆಂಟರ್ಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಹೌದು ವೀಕ್ಷಕರೇ, ನಾವಿವತ್ತು ಮಾತನಾಡ್ತಾ ಇರೋದು ಇಡೀ ದೇಶದಾದ್ಯಂತ ಸದ್ದಿಲ್ಲದೆ ಜಾರಿಯಾಗಿರುವಂತಹ E20 ಅನ್ನುವಂತಹ ಇಂಧನ ನೀತಿಯ ಬಗ್ಗೆ. ಮೊದಲಿಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಏನಿದು E20 ಪೆಟ್ರೋಲ್ ಅಂತ. ಅಂದ್ರೆ ಪೆಟ್ರೋಲ್ ನಲ್ಲಿ 80% ಅಸಲಿ ಪೆಟ್ರೋಲ್ ಮತ್ತು 20% ಎಥೆನಾಲ್ ಮಿಶ್ರಣವನ್ನ ಮಾಡುವುದನ್ನೇ E20 ಅಂತ ಕರೀತಾರೆ. ಕಬ್ಬು, ಮೆಕ್ಕೆಜೋಳದಂತಹ ಕೃಷಿ ಉತ್ಪನ್ನಗಳಿಂದ ಈ ಎಥೆನಾಲ್ ತಯಾರಿಸಲಾಗುತ್ತೆ. 2003ರಲ್ಲಿ ಕೇವಲ 5% ಇದ್ದಂತಹ ಈ ಬ್ಲೆಂಡಿಂಗ್ 2019ರ ಹೊತ್ತಿಗೆ 10%ಗೆ ತಲುಪಿತು. ಆದ್ರೆ ಮೋದಿ ಸರ್ಕಾರ ತನ್ನ 12 ವರ್ಷಗಳ ಇತಿಹಾಸದಲ್ಲೇ ಇಲ್ಲದಂತಹ ಇಷ್ಟೊಂದು ದೊಡ್ಡ ಅವಸರವನ್ನ ತೋರಿಸಿ 2030ಕ್ಕೆ ಜಾರಿಯಾಗಬೇಕಿದ್ದಂತಹ ಈ 20% ಮಿಶ್ರಣ ಕಡ್ಡಾಯದ ನೀತಿಯನ್ನ 5 ವರ್ಷ ಮುಂಚಿತವಾಗಿ ಅಂದ್ರೆ ಆಗಸ್ಟ್ 2025ರ ಒಳಗೆಯೇ ದೇಶದಾದ್ಯಂತ ಜಾರಿಗೊಳಿಸಿ ಬಿಟ್ಟಿತು. ಯಾವುದೇ ನಿಖರವಾದಂತಹ ದೀರ್ಘಕಾಲೀನ ವೈಜ್ಞಾನಿಕ ಪರೀಕ್ಷೆಗಳಿಲ್ಲದೆ, ವಿತರಣಾ ವ್ಯವಸ್ಥೆಯನ್ನ ಪರಿಶೀಲಿಸದೆ ಇಡೀ ದೇಶವನ್ನೇ ಒಂದು ಪ್ರಯೋಗಾಲಯವನ್ನಾಗಿ ಮಾಡಿಕೊಳ್ಳಲಾಗಿದೆ. ನಮ್ಮ ದೇಶದಲ್ಲಿ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಒಂದು ಕಾರು ಅಥವಾ ಬೈಕ್ ತಗೋಬೇಕು ಅಂತ ಹೇಳಿದ್ರು ಅದು ಅಷ್ಟು ಸುಲಭದ ಮಾತಂತೂ ಅಲ್ಲ. ಅದ್ರ ಹಿಂದೆ ಹೆಂಡತಿಯ ಒಡವೆಯನ್ನ ಅಡವಿಟ್ಟ ಕತೆ ಇರ್ತದೆ. ಜೊತೆಗೆ ತಾಯಿ ಮಗನಿಗೋಸ್ಕರ ಜಮೀನಿನ ಪತ್ರವನ್ನ ಇಟ್ಟು ಸಾಲ ಮಾಡಿದ ತ್ಯಾಗ ಕೂಡ ಇರ್ತದೆ. ಇನ್ನು ಕೆಲವರು ವರ್ಷಗಟ್ಟಲೆ EMI ಅನ್ನ ಕಟ್ಟುತ್ತಾ ಇಡೀ ಜೀವನವನ್ನೇ ಈ ವಾಹನದ ಮೇಲೆ ನಂಬಿಕೊಂಡಿರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಕಷ್ಟಪಟ್ಟು ದುಡಿದಂತಹ ಹಣದಲ್ಲಿ ಹಾಕಿಸ್ತಾ ಇರುವಂತಹ ಪೆಟ್ರೋಲ್ ಇವತ್ತು ನಮ್ಮದೇ ವಾಹನಗಳ ಇಂಜಿನ್ ಅನ್ನ ಸದ್ದಿಲ್ಲದೆ ಕೊಲ್ತಿದೆ ಅಂತ ಹೇಳಿದ್ರೆ, ಆ ಸಾಮಾನ್ಯ ಜನರ ಆತಂಕಕ್ಕೆ ಬೆಲೆ ಕಟ್ಟುವವರು ಯಾರು ಹಾಗಾದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಾವಿರಾರು ವಿಡಿಯೋಗಳು ಸಿಗ್ತಾ ಇದೆ. ಎಲ್ಲಿ E20 ಇಂಧನ ಹಾಕಿಸಿದ ತಕ್ಷಣ ಹೊಸ ಕಾರುಗಳ ಇಂಜಿನ್ ಸೀಸ್ ಆಗಿ ದಾರಿಯಲ್ಲೇ ನಿಲ್ತಾ ಇದೆ ವೀಕ್ಷಕರೇ. ಇಲ್ಲಿ ಅತಿ ದೊಡ್ಡ ಹುಚ್ಚುತನ ಅಥವಾ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಒಂದು ವಂಚನೆ ಏನಂತ ಹೇಳಿದ್ರೆ, ಇವತ್ತು ನಾವೆಲ್ಲರೂ ಕೂಡ ಬಂಕ್ಗಳಿಗೆ ಹೋಗಿ ಲೀಟರ್ಗೆ ಸುಮಾರು 110 ರೂಪಾಯಿ ಕೊಟ್ಟು ಏನ್ ಹಾಕಿಸ್ಕೊಳ್ತಾ ಇದ್ದೀವೋ ಅದು 100% ಪ್ಯೂರ್ ಪೆಟ್ರೋಲ್ ಅಂತೂ ಅಲ್ವೇ ಅಲ್ಲ. ಅದು 20% ಎಥೆನಾಲ್ ಬೆರೆಸಿದಂತಹ ಒಂದು ಇಂಧನ. ಒಂದ್ ವೇಳೆ ನಿಮಗೆ ಯಾವುದೇ ಕಲಬೆರಕೆ ಇಲ್ಲದಂತಹ ಅಸಲಿ ಪ್ಯೂರ್ ಪೆಟ್ರೋಲ್ ಬೇಕು ಅಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಅದರ ಬೆಲೆ ಬರೋಬ್ಬರಿ 164 ರೂಪಾಯಿ ಇದೆ. ಆದ್ರೆ ಸರ್ಕಾರ ನಮ್ಗೆ ಆಯ್ಕೆಯನ್ನೇ ನೀಡದೆ ಬಲವಂತವಾಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಅಸಲಿ ಪೆಟ್ರೋಲ್ ದರಕ್ಕೆ ಇಲ್ಲಿ ಮಾರ್ತಾ ಇದೆ. ಗ್ರಾಹಕನಿಗೆ ಇದು ಲಾಭ ತರಬೇಕಿತ್ತಲ್ವೇ? ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಕಾರು ತಯಾರಿಕಾ ಕಂಪನಿಗಳು ಕೂಡ 2023ರ ನಂತರ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಾಹನಗಳ ಇಂಜಿನ್ ಅನ್ನ ಈ E20 ಇಂಧನಕ್ಕೆ ತಕ್ಕಂತೆ ಅಪ್ಗ್ರೇಡ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿವೆ. ಅದರಿಂದ 2023ರ ನಂತರದ ವಾಹನ ತಗೊಂಡವರಿಗೆ, 2023ರ ನಂತರ ವಾಹನ ಯಾರು ಖರೀದಿಸಿದ್ದಾರೋ ಅವರಿಗಂತೂ ಸದ್ಯಕ್ಕೆ ತೊಂದರೆ ಇಲ್ಲದೆ ಇರಬಹುದು. ಆದ್ರೆ ಭಾರತದ ರಸ್ತೆಗಳಲ್ಲಿ ಓಡಾಡ್ತಾ ಇರುವ ಕೋಟ್ಯಾಂತರ ವಾಹನಗಳು 2023ಕ್ಕಿಂತ ಹಳೆಯದು ಅನ್ನೋದು ನಾವು ಗಮನಿಸಬೇಕು. 2020 ಅಥವಾ ಅದಕ್ಕಿಂತ ಮುಂಚಿನ ಇಂಜಿನ್ಗಳು ಕೇವಲ E10 ಇಂಧನ ಮಿಶ್ರಣಕ್ಕೆ ಮಾತ್ರ ಸೂಕ್ತವಾಗಿ ವಿನ್ಯಾಸಗೊಳಿಸಲಾಗಿದೆ. ಇಂತಹ ಹಳೆಯ ವಾಹನಗಳಿಗೆ ಈಗ E20 ಇಂಧನವನ್ನ ಸತತವಾಗಿ ಹಾಕ್ತಾ ಇರೋದ್ರಿಂದ ಇಂಜಿನ್ ಒಳಗಿನ ಭಾಗಗಳು ಅತಿ ವೇಗವಾಗಿ ಹಾಳಾಗ್ತಾ ಇದೆ ವೀಕ್ಷಕರೇ. ಅಂತಾರಾಷ್ಟ್ರೀಯ ಸಂಶೋಧನಾ ವರದಿಗಳ ಪ್ರಕಾರ ಎಥೆನಾಲ್ಗೆ ಹೈಗ್ರೋಸ್ಕೋಪಿಕ್ ಅಂದ್ರೆ ಗಾಳಿಯಲ್ಲಿರುವ ತೇವಾಂಶ ಮತ್ತು ನೀರನ್ನ ತನ್ನತ್ತ ಹೀರಿಕೊಳ್ಳುವಂತಹ ಒಂದು ಗುಣ ಇದೆ.
ಪೆಟ್ರೋಲ್ ಬಂಕ್ಗಳ ಭೂಗತ ಟ್ಯಾಂಕರ್ಗಳಲ್ಲಿ ಅಥವಾ ಮಳೆಗಾಲದಲ್ಲಿ ನಿಮ್ಮ ಗಾಡಿಯ ಟ್ಯಾಂಕ್ಗಳಲ್ಲಿ ಈ ಎಥೆನಾಲ್ ನೀರನ್ನ ಹೀರಿಕೊಂಡಾಗ ಫೇಸ್ ಸಪರೇಷನ್ ಪ್ರಕ್ರಿಯೆ ನಡೆದು ಪೆಟ್ರೋಲ್ ಕೆಳಭಾಗದಲ್ಲಿ ನೀರು ನಿಲ್ತದೆ. ಇದು ಇಂಜಿನ್ ಒಳಗಿನ ರಬ್ಬರ್, ಗ್ಯಾಸ್ಕೆಟ್, ಅಲ್ಯೂಮಿನಿಯಂನಂತಹ ಭಾಗಗಳನ್ನ ತಿಂದು ಹಾಕಿ ತುಕ್ಕು ಹಿಡಿಸ್ತದೆ ಹಾಗೂ ಎಂಜಿನ್ ಪವರ್ ಮತ್ತು ಮೈಲೇಜ್ ಅನ್ನ ಕೂಡ ಕನಿಷ್ಠ 8% ಕುಸಿಯುವಂತೆ ಮಾಡ್ತದೆ. ಈ ತಾಂತ್ರಿಕ ದೋಷದ ಕಾರಣದಿಂದಾಗಿ ನಮ್ಮ ನೆರೆಹೊರೆಯ ಪುಟ್ಟ ದೇಶವಾದಂತಹ ಭೂತಾನ್ ಭಾರತದಿಂದ E20 ಇಂಧನವನ್ನ ಖರೀದಿಸುವುದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿ ಬಿಟ್ಟಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಈ ಎಥೆನಾಲ್ ನೀತಿಯನ್ನ ಜಾರಿಗೆ ತರೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ದೇಶದ ಕಚ್ಚಾ ತೈಲ ಆಮದು ವೆಚ್ಚ ಕಡಿಮೆಯಾಗ್ತದೆ, ರೈತರಿಗೆ ಲಾಭವಾಗ್ತದೆ ಅನ್ನೋದು ಅವರ ವಾದ. ಆದ್ರೆ ಇದರ ಹಿಂದೆ ಅಡಗಿರುವಂತಹ ಆಪ್ತ ಉದ್ಯಮಿಗಳ ಹಿತಾಸಕ್ತಿಯನ್ನ ನಾವು ಗಮನಿಸಲೇಬೇಕು. ಅಂದ್ರೆ ನಿತಿನ್ ಗಡ್ಕರಿ ಅವರ ಮಕ್ಕಳಾದಂತಹ ನಿಖಿಲ್ ಮತ್ತು ಸಾರಂಗ್ ಗಡ್ಕರಿ ಒಡೆತನದ ಸಿಯಾನ್ ಆಗ್ರೋ ಮತ್ತು ಮಾನಸ ಆಗ್ರೋ ಕಂಪನಿಗಳು ಎಥೆನಾಲ್ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ. ಕೇವಲ 1 ವರ್ಷದ ಹಿಂದೆ ಕೇವಲ 17 ಕೋಟಿ ಟರ್ನೋವರ್ ಹೊಂದಿದ್ದಂತಹ ಇವರ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಇವತ್ತು ಬರೋಬ್ಬರಿ 2000% ಗಿಂತಲೂ ಹೆಚ್ಚು ವೃದ್ಧಿಯಾಗಿ 500 ಕೋಟಿ ರೂಪಾಯಿ ಬಂದು ತಲುಪಿದೆ. ಇದು ಕೇವಲ ಕಾಕತಾಳೀಯನ ಹಾಗಾದ್ರೆ? ದೇಶದ ಜನರ ಇಂಜಿನ್ಗಳು ಸೀಸ್ ಆಗ್ತಾ ಇದ್ರೆ ಅತ್ತ ಕೆಲವರ ಆಸ್ತಿಗಳು ಮಲ್ಟಿಪ್ಲೈ ಆಗ್ತಾ ಇದೆ. ಇಷ್ಟೆಲ್ಲ ದೊಡ್ಡ ವಿವಾದ ದೇಶದಾದ್ಯಂತ ಸಾಮಾನ್ಯ ಜನರನ್ನ ಕಾಡ್ತಾ ಇದ್ರು ಕೂಡ ದೇಶದ ಪ್ರಮುಖ ವಿರೋಧ ಪಕ್ಷಗಳು ಈ ಬಗ್ಗೆ ಜೋರಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಷದ ಭೇದವಿಲ್ಲದೆ, ಅಂದ್ರೆ ಇವ್ರ್ಯಾರು ಕೂಡ ಪಕ್ಷ ಭೇದ ಇಲ್ಲದೆ ಸಕ್ಕರೆ ಲಾಭಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಮಹಾರಾಷ್ಟ್ರದ ಶರದ್ ಪವಾರ್ ಇರಬಹುದು, ಅಜಿತ್ ಪವಾರ್ ಕುಟುಂಬಗಳಿಂದ ಹಿಡಿದು ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳಿಗೆ ಬಹುತೇಕ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಥವಾ ಅದರ ಪಾಲುದಾರರಾಗಿದ್ದಾರೆ. ಎಥೆನಾಲ್ ಉತ್ಪಾದನೆ ಹೆಚ್ಚಾದಷ್ಟು ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ನೂರಾರು ಕೋಟಿ ರೂಪಾಯಿ ಲಾಭ ಆಗ್ತದೆ, ಇವರಿಗೆ ಲಾಭ ಸಿಗ್ತದೆ ಅನ್ನುವಂತಹ ಕಾರಣಕ್ಕಾಗಿ ಇವರಿಲ್ಲಿ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಜನಸಾಮಾನ್ಯರ ಬದುಕು ಇವರಿಗೆ ಮೊದಲಲ್ಲ, ನಾಯಕರ ರಾಜಕೀಯ ಉದ್ಯಮವೇ ಇವರಿಗೆ ಮೊದಲು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಈ ಎಥೆನಾಲ್ ಮಿಶ್ರಣದ ವಿರುದ್ಧ ಕೋರ್ಟ್ನಲ್ಲಿ ವಾದ ನಡೆಸಿದಾಗ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಆನ್ ರೆಕಾರ್ಡ್ ಏನ್ ಹೇಳಿದ್ದಾರೆ ಗೊತ್ತಾ? ದೇಶದಲ್ಲಿ E20 ಇಂಧನ ಬಳಕೆ ಕೇವಲ ಒಂದು ಪ್ರಯೋಗ ಅಷ್ಟೇ, ಅದರ ಪೂರ್ಣ ಫಲಿತಾಂಶ ಇನ್ನೂ ಬರಬೇಕಿದೆ ಅಂತ ಹೇಳಿ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದ್ರು. ಮಾಧ್ಯಮಗಳಲ್ಲಿ ಇದು ವರದಿಯಾಗಿ ಜನರ ಆಕ್ರೋಶ ಹೆಚ್ಚಾದಂತಹ ಸಂದರ್ಭದಲ್ಲಿ PIB ಸ್ಪಷ್ಟೀಕರಣವನ್ನ ನೀಡಿ ಅಟಾರ್ನಿ ಜನರಲ್ ಆ ರೀತಿಯಾಗಿ ಹೇಳಿಯೇ ಇಲ್ಲ ಅಂತ ಹೇಳಿತು. ಆದ್ರೆ ಸುಪ್ರೀಂ ಕೋರ್ಟ್ನ ಲೈವ್ ವಿಡಿಯೋ ಕ್ಲಿಪ್ ವೈರಲ್ ಆದಾಗ ಜಗತ್ತಿಗೆ ಇವರ ಸತ್ಯ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಕೋವಿಡ್ ವ್ಯಾಕ್ಸಿನ್ ಪ್ರಯೋಗದಂತೆ ಇವತ್ತು ದೇಶದ ಕೋಟ್ಯಾಂತರ ವಾಹನಗಳ ಮೇಲೂ ಕೂಡ ಸರ್ಕಾರ ಪ್ರಯೋಗವನ್ನ ಮಾಡ್ತಾ ಇದೆ. ದೇಶದ ಜನ ಇವತ್ತು ಈ ನೀತಿಯ ಬಗ್ಗೆ ಏನಂತಿದ್ದಾರೆ ಅನ್ನೋದಕ್ಕೆ ಇತ್ತೀಚಿನ CO2 ರಾಷ್ಟ್ರೀಯ ಸಮೀಕ್ಷೆಯೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಆಡಳಿತಾರೂಢ NDA ಮೈತ್ರಿಕೂಟಕ್ಕೆ ಮತ ಚಲಾಯಿಸಿದಂತಹ 52.5% ಮತದಾರರು ತಮ್ಮ ವಾಹನಗಳಲ್ಲಿ E20 ಪೆಟ್ರೋಲ್ ಬಳಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನು ವಿರೋಧ ಪಕ್ಷಗಳ ಬೆಂಬಲಿಗರ ಪೈಕಿ 57.9% ಮಂದಿ ಅದನ್ನ ನೇರವಾಗಿ ವಿರೋಧಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇಶದ 55.1% ಗ್ರಾಹಕರು ಈ ಇಂಧನ ನಮ್ಮ ಆದ್ಯತೆ ಅಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಪಾಲಿಸಿಗೂ ಮತ್ತು ಸಾರ್ವಜನಿಕರ ಅಭಿಪ್ರಾಯಕ್ಕೂ ನಡುವೆ ಇಷ್ಟೊಂದು ದೊಡ್ಡ ಕಂದಕವಿದೆ ಅನ್ನೋದು ಇದರಿಂದ ಸಾಬೀತಾಗ್ತದೆ. ಅದೇ CO2 ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತಹ 54.2% ಜನ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನಗಳಿಗೂ ಖಂಡಿತ ಹಾನಿಗೀಡಾಗ್ತದೆ ಅನ್ನುವಂತಹ ಒಂದು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. 56.3% ಮಂದಿ ಈ ಕಡ್ಡಾಯ ನೀತಿ ಹಳೆಯ ವಾಹನಗಳ ಮಾಲೀಕರಿಗೆ ಮಾಡ್ತಾ ಇರುವಂತಹ ಒಂದು ದ್ರೋಹ ಅಂತಾನೂ ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿದ 75.9% ದೇಶದ ಪ್ರಜೆಗಳು ನಮಗೆ ಬಂಕ್ಗಳಲ್ಲಿ ಆಯ್ಕೆಯ ಅವಕಾಶ ನೀಡಬೇಕು, ಅಂದ್ರೆ E20ಯ ಜೊತೆಗೆ ಸಾಮಾನ್ಯ ಪ್ಯೂರ್ ಪೆಟ್ರೋಲ್ ಕೂಡ ಸಿಗುವಂತಾಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಆಯ್ಕೆ ನೀಡುವ ಗುಣ ಸರ್ಕಾರದ ರಕ್ತದಲ್ಲಿ ಇಲ್ಲದಂತಾಗಿದೆ. ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ
ರೈತರ ಕಲ್ಯಾಣದ ಹೆಸರಿನಲ್ಲಿ ಅಥವಾ ಪರಿಸರ ಸಂರಕ್ಷಣೆಯ ಹೆಸರಿನಲ್ಲಿ ಜಾರಿಯಾಗ್ತಾ ಇರುವಂತಹ ಇಂತಹ ಅವೈಜ್ಞಾನಿಕ ಪ್ರಯೋಗಗಳಿಗೆ ಇವತ್ತು ದೇಶದ ಸಾಮಾನ್ಯ ಗ್ರಾಹಕರು ಬಲಿಯಾಗ್ತಾ ಇದ್ದಾರೆ. ನಾವಿವತ್ತು ಇದರ ವಿರುದ್ಧ ಧ್ವನಿ ಎತ್ತದಿದ್ರೆ ನಾಳೆ ಸರ್ಕಾರ E25, E30, E50 ಅಂತ ಹೇಳಿ ಇಂಜಿನ್ ಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವ ಕಡೆಗೆ ಹೆಜ್ಜೆ ಇಡ್ತದೆ. ಪರಿಸರ ಸ್ನೇಹದ ನೆಪದಲ್ಲಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇರುವ ಈ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.